ಗುರು ಇವಾಗಷ್ಟೇ ಹೋಮ್ ಸ್ಟೇ ಬಿಟ್ವಿ, ದಾರಿದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಟ್ರೆಕ್ಗೆ. ಸೊ ನನ್ನ ಜೊತೆ ಇವರು ಬರ್ತಾ ಇದ್ದಾರೆ ನೋಡಿ, ಇಬ್ಬರು ಹಿರಿಯ ನಾಗರಿಕರು ಇಬ್ಬರು ಇದ್ದಾರೆ ನೋಡ್ರಿ ಈ ವಯಸ್ಸಲ್ಲಿ ಹೆಂಗೆ ಟ್ರೆಕ್ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರಿಗೆ 65 ಮೇಲೆ ಆಗಿರ್ಬೋದು, ಆದರೆ ಹೆಂಗೆ ಟ್ರೆಕ್ ಮಾಡ್ತಾವ್ರು ನೋಡ್ರಿ, ವಯಸ್ಸಾದಲ್ಲೂ ಟ್ರೆಕ್ ಮಾಡ್ತಾರೆ. ಕೆನೆಡಿಯನ್ಸ್ ಅವರು, ಫ್ರೆಂಚ್ ಕೆನೆಡಿಯನ್ಸ್ ಅಂತೆ, ನಂಗೆ ಗೊತ್ತೇ ಇರಲಿಲ್ಲ. ಸೊ ಕ್ಯಾನಡಾದಲ್ಲಿ 2 ಭಾಷೆಗಳಿದ್ದಾವೆ ಗುರು, ಒಂದು ಇಂಗ್ಲೀಷು ಮಾಮೂಲಿ, ಅದ್ರ ಜೊತೆಗೆ ಫ್ರೆಂಚ್ ಆಲ್ಮೋಸ್ಟ್ 25%, 25% ಫ್ರೆಂಚ್ ಇದ್ದಾರೆ ಅಂತಲ್ಲಿ. ಕಿಬೆಕ್ ಅಂತ ಒಂದು ಜಾಗ ಇದೆ, ಮತ್ತು ಮೊಂಟ್ರಿಯಲ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಫ್ರೆಂಚ್ ಜನ 25%. ನಾ ಅವ್ರು ಮಾತಾಡೋದು ನೋಡಿ, ನೀವು ಫ್ರಾನ್ಸಿಂದ ಅಂತ ಕೇಳಿದೆ, ಇಲ್ಲ ಅಂದರು. ನಾನು ಆಮೇಲೆ ಇದೇನಪ್ಪ ಇದು, ಆಮೇಲೆ ಹೇಳಿದ್ರು ಇಲ್ಲ ನಾವು ಕೆನೆಡಿಯನ್ಸು, ಅಲ್ಲಿ 25% ಫ್ರೆಂಚೇ ಮಾತಾಡ್ತಾರಂತೆ ಜನ. ಸೊ ನೋಡಿ, ಟ್ರಾವೆಲ್ ಮಾಡ್ತಾಯಿದ್ರೆ ಏನೇನೋ ಹೊಸದು ಕಲಿತಾ ಇರ್ಬೋದು. ನಾನು ಬರೀ ಇಂಗ್ಲೀಷೇ ಗೊತ್ತಿರುತ್ತೆ ಅಂದ್ಕೊಂಡೆ. ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಕಂಪಲ್ಸರಿ ಫ್ರೆಂಚ್ ಹೇಳ್ಕೊಳ್ಳೇಬೇಕಂತೆ. ಹಂಗೆ ನಮ್ಮ ರಾಜ್ಯದಲ್ಲೂ ಮಾಡ್ಬೇಕ್ರಿ, ಕನ್ನಡ ಕಂಪಲ್ಸರಿ ಮಾಡಬೇಕು, ಕನ್ನಡನೂ ಕಲಿಬೇಕು, ಅದ್ರ ಜೊತೆಗೆ ಬೇರೆ ಭಾಷೆಗಳು ಕಲೀಲಿ. ಕನ್ನಡ ಮ್ಯಾಂಡೇಟ್ರಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅವರು ಇಂಗ್ಲೀಷ್ ಆ್ಯಕ್ಸೆಂಟು ಏನು ಅಷ್ಟು ಚೆನ್ನಾಗಿಲ್ಲ ಅವ್ರು. ಅವ್ರ ಸೆಕೆಂಡ್ ಲ್ಯಾಂಗ್ವೇಜ್ ಅಂತೆ ಇಂಗ್ಲೀಷು, ಫಸ್ಟು ಫ್ರೆಂಚ್ ಅಂತೆ. ನೋಡಿ ಹೆಂಗಿದೆ. ಸರಿ, ಮುಂದೆ ನಡ್ಕೊಡ್ತಾ ಹೋಗೋಣ ಬನ್ನಿ. Oh yeah, this is beautiful. Clearing. ಅವರು ತುಂಬ ಹತ್ತಬೇಕು, ಹಿಡಿಬೇಕು, ಸ್ವಲ್ಪ ಸುಸ್ತಾಗ್ತಾ ಇದೆ. ಬೆನ್ಮೇಲೆ ಬೇರೆ ಭಾರ 4 kg ಗುರು. ಎಲ್ಲಿ ಆ್ಯಂಡ್ ತಮಾಸ್ ಟ್ರೆಕ್ಕಿಂಗ್ ಒಂಥರ ಮಜವಾಗೇ ಇರುತ್ತೆ. ಕೈಕಾಲು ನೋವ್ತಾ ಇದ್ರು, ಹತ್ತೇ ಬಿಡೋಣ, ಚಾಲೆಂಜ್.